ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪೆಟ್ರೋಲ್ ಡೀಸೆಲ್ನ ಬಳಕೆ ಮತ್ತು ಚಿನ್ನ ಖರೀದಿಗೆ ಸಂಬಂಧಿಸಿದಂತೆ ದೇಶದ ಜನರ ಮುಂದೆ ಮಹತ್ವದ ಮನವಿಯನ್ನು ಮಾಡಿಕೊಂಡರು. ಒಮ್ಮೆ ಹೈದರಾಬಾದಲ್ಲಿ ಮತ್ತೊಮ್ಮೆ ಗುಜರಾತ್ನಲ್ಲಿ. ಎರಡು ಮನವಿಯ ಬಳಿಕ ಇದು ಕೇವಲ ಮನವಿಗಷ್ಟೇ ಸೀಮಿತವಾಗಿರೋದಿಲ್ಲ, ಬದಲಾಗಿ ಸರ್ಕಾರ ಚಿನ್ನ ಖರೀದಿಗೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಮಾಡುತ್ತೆ. ಪೆಟ್ರೋಲ್ ಡೀಸೆಲ್ನ ದರ ಏರಿಕೆಯಾಗುವಂತ ಸಾಧ್ಯತೆಗಳಿದಾವೆ ಅನ್ನುವಂಥ ಅಂದಾಜು ಎಲ್ರಿಗೂ ಕೂಡ ಸಿಕ್ಕಿತ್ತು. ಅದರಂತೆ ಆಗಿದೆ. ಚಿನ್ನ ಖರೀದಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ನಿನ್ನೆ ಸಂಜೆ ಮೀಟಿಂಗ್ ಮಾಡ್ತು. ರಾತ್ರಿ ಹೊತ್ತು ಆದೇಶ ಬಂತು. ಮಧ್ಯರಾತ್ರಿಯಿಂದಲೇ ಆದೇಶ ಜಾರಿಯಾಯಿತು. ಕಸ್ಟಮ್ ಡ್ಯೂಟಿಯನ್ನು ಜಾಸ್ತಿ ಮಾಡಲಾಗಿದೆ. ಬೇಸಿಕ್ ಕಸ್ಟಮ್ ಡ್ಯೂಟಿ ಚಿನ್ನ, ಬೆಳ್ಳಿ ಮತ್ತು ಅದರ್ ಪ್ರೀಶಿಯಸ್ ಮೆಟಲ್ಸ್, ಇದರ ಕಸ್ಟಮ್ ಡ್ಯೂಟಿ ಜಾಸ್ತಿ ಆಗಿದೆ. ಇದು ದೊಡ್ಡ ಮಟ್ಟದಲ್ಲಿ ಚಿನ್ನದ ದರ ಏರಿಕೆಗೆ ಕಾರಣ ಆಗಿದೆ. ಅಪ್ಡೇಟ್ಗಳು ಈಗ ಲಭ್ಯ ಆಗಿದೆ. ಚಿನ್ನದ ಮಾರುಕಟ್ಟೆ ಓಪನ್ ಆಯಿತು ಬೆಳಗ್ಗೆ 9 ಗಂಟೆಗೆ. ದೊಡ್ಡ ಪ್ರಮಾಣದ ಏರಿಕೆ ಕಂಡಿದೆ. ಚಿನ್ನ ಖರೀದಿ ಮಾಡೋರಿಗೆ ಮೋದಿ ಸರ್ಕಾರ ದೊಡ್ಡ ಶಾಕ್ ಕೊಟ್ಟಿದೆ. ರಾತ್ರೋರಾತ್ರಿ 6% ಇದ್ದಂತ ಬೇಸಿಕ್ ಕಸ್ಟಮ್ ಡ್ಯೂಟಿ ಪ್ಲಸ್ ಅಗ್ರಿಕಲ್ಚರ್ ಸೆಸ್ 15%ಗೆ ಏರಿಕೆಯಾಗಿದೆ. 5% ಬೇಸಿಕ್ ಕಸ್ಟಮ್ ಡ್ಯೂಟಿ ಇತ್ತು, ಪ್ಲಸ್ 1% ಅಗ್ರಿಕಲ್ಚರ್ ಸೆಸ್ ಇತ್ತು, 6%. ಈಗ ಅದು 10% ಕಸ್ಟಮ್ ಡ್ಯೂಟಿ ಮತ್ತು 5% ಕೃಷಿ ಸೆಸ್, ಒಟ್ಟು 15% ಚಿನ್ನ ಮತ್ತು ಬೆಳ್ಳಿಯ ಮೇಲೆ. ಸರ್ಕಾರದ ಉದ್ದೇಶ ಏನು ಹಂಗಿದ್ರೆ? ಸರ್ಕಾರ ಹೇಳ್ತಾ ಇರೋದು ಚಿನ್ನ ಖರೀದಿ ಮಾಡಬೇಡ್ರಪ್ಪ, ಸಂಕಷ್ಟದ ಕಾಲ, ಚಿನ್ನ ಖರೀದಿ ಮಾಡಬೇಡಿ. ಯಾಕಂತಂದ್ರೆ ಚಿನ್ನ ನಾವು ಆಮದು ಮಾಡಿಕೊಳ್ತಾ ಇರೋದು ಡೊಮೆಸ್ಟಿಕ್ ಪ್ರೊಡಕ್ಷನ್ ಇಲ್ಲ. ದೇಶದಲ್ಲಿ ಚಿನ್ನದ ಉತ್ಪಾದನೆ ಆಗಲ್ಲ, ಆದರೂ ಬಹಳ ಕಡಿಮೆ ಪ್ರಮಾಣದಲ್ಲಿ. ನಾವು ಪೆಟ್ರೋಲ್, ಡೀಸೆಲ್, ಕ್ರೂಡ್ ಆಯಿಲ್, LPG ಇದನ್ನ ಬಿಟ್ಟರೆ ಅತಿ ದೊಡ್ಡ ಪ್ರಮಾಣದಲ್ಲಿ ಭಾರತೀಯರು ಇಂಪೋರ್ಟ್ ಮಾಡಿಕೊಳ್ತಾ ಇರೋದು ಚಿನ್ನವನ್ನೇ. ಚಿನ್ನವನ್ನ ಇಂಪೋರ್ಟ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗ್ತಿದೆ ಕೇಂದ್ರ ಸರ್ಕಾರಕ್ಕೆ ಅಂತಂದ್ರೆ, ವಿದೇಶಿ ವಿನಿಮಯದ ಮೇಲೆ ಹೊಡೆತ ಬೀಳ್ತಾ ಇದೆ, ಹೊರೆ ಬೀಳ್ತಾ ಇದೆ. ಆ ಹೊರೆಯನ್ನು ತಗ್ಗಿಸಬೇಕು ಅನ್ನೋದು ಕೇಂದ್ರ ಸರ್ಕಾರದ ಯೋಚನೆ. ಯಾವ ರೀತಿ? ನಾವು ಚಿನ್ನವನ್ನು ಇಂಪೋರ್ಟ್ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಡಾಲರ್ನಲ್ಲಿ ಅದನ್ನು ವಿನಿಮಯ ಕರೆನ್ಸಿಯಾಗಿ, ಎಕ್ಸ್ಚೇಂಜ್ ಕರೆನ್ಸಿಯಾಗಿ ಡಾಲರ್ ಅನ್ನು ಬಳಸ್ತೀವಿ. ಡಾಲರ್ನ ರೇಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಅಂದ್ರೆ ಭಾರತದ ರೂಪಾಯಿಯ ಮೌಲ್ಯ ಕುಸಿತ ಆಗ್ತಾ ಇದೆ. ಸೊ ಹೊಡೆತ ಬೀಳ್ತಾ ಇರೋದು ನಮ್ಮ ಫಾರೆಕ್ಸ್ ರಿಸರ್ವ್ ಮೇಲೆ ಹೊಡೆತ ಬೀಳ್ತಾ ಇದೆ, ವಿದೇಶಿ ವಿನಿಮಯದ ಮೇಲೆ ಹೊಡೆತ ಬೀಳ್ತಾ ಇದೆ. ಸೊ ಇದರ ಹೊರೆಯನ್ನು ತಗ್ಗಿಸಬೇಕು ಅಂತ ಕೇಂದ್ರ ಸರ್ಕಾರ ಮಾಡಿರುವಂತ ಪ್ರಯತ್ನ ಇದೆ. ಮೋದಿ ಸರ್ಕಾರದ ತೆರಿಗೆ ಅಸ್ತ್ರದಿಂದ ಈಗ ಸಿಗ್ತಾ ಇರುವಂತ ಅಪ್ಡೇಟ್ ಎಷ್ಟು ಏನು? 24 ಕ್ಯಾರೆಟ್ ಚಿನ್ನದ ದರ ಈಗ 1391 ರೂಪಾಯಿ ಜಾಸ್ತಿ ಆಯಿತು. ಇಮಿಡಿಯೇಟ್ 24 ಕ್ಯಾರೆಟ್. 22 ಕ್ಯಾರೆಟ್ ಇದ್ದು 1275 ರೂಪಾಯಿ ಪರ್ ಗ್ರಾಮ್ ಜಾಸ್ತಿ ಆಯಿತು. 18 ಕ್ಯಾರೆಟ್ 1043 ರೂಪಾಯಿ ಜಾಸ್ತಿ ಆಗಿದೆ ಈ ಕ್ಷಣಕ್ಕೆ, ನಿನ್ನೆಯ ಆದೇಶದ ಪರಿಣಾಮ. ಇನ್ನು ಬೆಳ್ಳಿಯ ದರ ಕೆಜಿಗೆ 20,000 ರೂಪಾಯಿ ಜಾಸ್ತಿ ಆಗಿದೆ. ನಾನು ಬೆಂಗಳೂರು ಮಾರುಕಟ್ಟೆಯ ದರವನ್ನು ಹೇಳ್ತಾ ಇದ್ದೀನಿ. ಬೆಂಗಳೂರು ಮಾರುಕಟ್ಟೆ 1391 ರೂಪಾಯಿ 24 ಕ್ಯಾರೆಟಿಗೆ, 1275 ರೂಪಾಯಿ 22 ಕ್ಯಾರೆಟಿಗೆ, 18 ಕ್ಯಾರೆಟ್ 1043 ರೂಪಾಯಿ. ಅಲ್ಲಿಗೆ ದೊಡ್ಡ ಮಟ್ಟದ ಏರಿಕೆಯಾಗಿದೆ. ದೊಡ್ಡ ಮಟ್ಟದ ಏರಿಕೆ, ಇತ್ತೀಚಿನ ದಿನಗಳಲ್ಲಿ ಕಂಡಂತ ದೊಡ್ಡ ಮಟ್ಟದ ಏರಿಕೆ ಚಿನ್ನಕ್ಕಾಗಿರುವುದು. ನೀವು 10 ಗ್ರಾಮು ಅಂತ ಲೆಕ್ಕ ಹಾಕಿದ್ರೆ 22 ಕ್ಯಾರೆಟಿಗೆ 10,200 ರೂಪಾಯಿ ಜಾಸ್ತಿ ಆಯ್ತು. ಇನ್ನು 18 ಕ್ಯಾರೆಟ್ ಅಲ್ಲಿ 10 ಗ್ರಾಮಿಗೆ 8,344 ರೂಪಾಯಿ ಜಾಸ್ತಿ ಆಯ್ತು. 1,391 ರೂಪಾಯಿ ಅಪರಂಜಿ ಚಿನ್ನ, 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ದರ ಜಾಸ್ತಿ ಆಗಿರೋದು. ಸೊ ದೊಡ್ಡ ಪ್ರಮಾಣದ ಏರಿಕೆ. ನಿನ್ನೆಗೂ ಇವತ್ತು ಒಂದೇ ಒಂದು ಆದೇಶ. ಆ ಆದೇಶ ಯಾವುದು?
ಕಸ್ಟಮ್ ಡ್ಯೂಟಿ, ಬೇಸಿಕ್ ಕಸ್ಟಮ್ ಡ್ಯೂಟಿ, ಇಂಪೋರ್ಟ್ ಮೇಲೆ ಹಾಕಲಾಗುವಂತ ತೆರಿಗೆ 6 ಇತ್ತು, 15 ಆಯ್ತು. 5 + 1 ಇತ್ತು, ಈಗ 10 + 5 ಅಂದ್ರೆ 5% ಬೇಸಿಕ್ ಕಸ್ಟಮ್ ಡ್ಯೂಟಿ, 1% ಕೃಷಿ ಸೆಸ್, 10% ಈಗ ಬೇಸಿಕ್ ಕಸ್ಟಮ್ ಡ್ಯೂಟಿ, 5% ಕೃಷಿ ಸೆಸ್, ಸೊ 15%. ಇದರ ನೇರ ಪರಿಣಾಮ ಇವತ್ತು ಚಿನ್ನದ ಮಾರುಕಟ್ಟೆಯ ಮೇಲೆ ಬಿದ್ದಿದೆ. ಮಾತಾಡೋಣ ಪ್ರಧಾನಿ ಮಾಡಿರುವಂಥ ಮನವಿ, ತೆಗೆದುಕೊಳ್ತಾ ಇರುವಂಥ ಕ್ರಮ. ದೇಶದ ಜನರು ಇದಕ್ಕೆ ಸಹಕರಿಸಬೇಕು ಅಂತ ಪ್ರಧಾನಿ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಇದಕ್ಕೆ ಆಕ್ಷೇಪ ಇದೆ, ಮೊನ್ನೆನೇ ಆಕ್ಷೇಪ ವ್ಯಕ್ತಪಡಿಸಿದ್ರು ಅವರು. ಈಗ ಮನವಿ ಆದೇಶವಾಗಿ ಬದಲಾಗ್ತಾ ಇರೋದು. ಮನವಿ ಆದೇಶವಾಗಿ ಬದಲಾಗಿ ಚಿನ್ನ ಖರೀದಿಗೆ ಮಿತಿ ಹೇರುವಂಥ ಪ್ರಯತ್ನ ಅಧಿಕೃತವಾಗಿ ಆಗ್ತಾ ಇದೆ. ಮಾತನಾಡೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನುಳಿದ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ನಾನು ನಟರಾಜ್ ಗೌಡರಿಂದಲೇ ಶುರು ಮಾಡ್ತೀನಿ. ದೇಶ ಸಂಕಷ್ಟದಲ್ಲಿದೆ, ಸಹಕರಿಸಬೇಕಾಗಿರೋದು ನಾಗರಿಕರ ಜವಾಬ್ದಾರಿ. ಯಾಕೆ ನಿಮ್ಮ ಅಪಸ್ವರ ಯಾಕೆ ಇದರಲ್ಲಿ? ಯಾಕೆ ಸಂಕಷ್ಟದಲ್ಲಿದೆ ದೇಶ? ಯಾಕೆ ಸಂಕಷ್ಟದಲ್ಲಿದೆ? ಯುದ್ಧದ ಕಾರಣಕ್ಕಾಗಿ ಸಂಕಷ್ಟದಲ್ಲಿದೆ. ಕೇಳಿ, ಯುದ್ಧ ಆಗ್ತಾ ಇರ್ತಕ್ಕಂಥದ್ದು ಕೇವಲ ಇರಾನು ಮತ್ತು ಅಮೆರಿಕದ ಮಧ್ಯೆ ಮಾತ್ರ. ಇರಾನು ಮತ್ತು ಅಮೆರಿಕದ ಮಧ್ಯದಲ್ಲಿ ಯುದ್ಧ ಆಗ್ತಾ ಇರಬೇಕಾದ್ರೆ ನಿಮಗೆ ಆರ್ಮೋ ಜಲಸಂಧಿ ಅಲ್ಲಿಂದ ಬಿಡುಗಡೆ ಆಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ರು ಕೂಡ ನಮಗೆ LPG ಗ್ಯಾಸ್ ಅಲ್ಲಿಂದ ಬರ್ತಾ ಇದೆ, ಇಂಧನ ಕೂಡ ಅಲ್ಲಿಂದ ಬರ್ತಾ ಇದೆ, ನಿಧಾನವಾಗಿ ಬರ್ತಾ ಇದೆ. ಬಟ್ ವಾಟ್ ಕಾಸ್ಟ್ ಕೇವಲ ಮುಖ್ಯ ಆಗುತ್ತೆ. ಖಂಡಿತ ನೀವು ಹೇಳ್ತಾ ಇರೋದು ಸತ್ಯ ಇದೆ. ಯಾವ ವಾಟ್ ಕಾಸ್ಟ್? ಇಂಧನ ಬೆಲೆ ಹೆಚ್ಚಿಗೆ ಆಗಿದ ತಕ್ಷಣವೇ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನದ ಬೆಲೆ ಹೆಚ್ಚಿಗೆ ಆಗಿರೋದು ಕೇವಲ ಈ ಸಮಯದಲ್ಲಿ ಮಾತ್ರ ಅಲ್ಲ. 2010, 11, 12, 13 ಕೂಡ ಇಂಧನದ ಬೆಲೆ, ಕಚ್ಚಾ ತೈಲದ ಬೆಲೆ ಅತಿ ಹೆಚ್ಚಾಗಿತ್ತು. $126 ಹೋಗಿತ್ತು ಪರ್ ಬ್ಯಾರಲ್ ಆಗಿತ್ತು. ಇವತ್ತು ಕೂಡ ಅದೇ ಪರಿಸ್ಥಿತಿಲಿದೆ. ನಮಗೆ ಸಹಾಯ ಮಾಡಲಿಕ್ಕೋಸ್ಕರನೇ ನೀವು ರಷ್ಯಾದಿಂದನೂ ಕೂಡ ನಾವು ಇಂಧನವನ್ನು ತೆಗೆದುಕೊತಾ ಇದ್ದೀವಿ. ರಷ್ಯಾದಿಂದ ನಾವು 2025ರಲ್ಲಿ ಏನು ತೊಗೊತಾ ಇದ್ವಿ 50% ಕಡಿಮೆ ಮಾಡಿದ್ರಿ ತಾವು. 2025ರಲ್ಲಿ ಏನು ತಗೊಂಡು ಮತ್ತೆ ಜಾಸ್ತಿ ಮಾಡ್ತಾರೆ, ಈಗ ಜಾಸ್ತಿ ಮಾಡಿದಿರಿ. ಸೊ ಹಾಗಾಗಿ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ, ಇಂಧನದ್ದು ಏನಂದರೆ ಬ್ಯಾಲೆನ್ಸ್ ಆಗುತ್ತೆ. LPG ದೇಶದಲ್ಲೇ ನೀವು LPG ನಾವು ತಯಾರಿಕೆ ಜಾಸ್ತಿ ಇನ್ಕ್ರೀಸ್ ಆಗಿದೆ. 36,000 ಟನ್ಗಳಿಂದ 54,000 ಟನ್ಗಳಿಗೆ ಇನ್ಕ್ರೀಸ್ ಆಗಿದೆ. ಸೊ LPG ಬೆಲೆ ನೀವು ಹೆಚ್ಚಿಗೆ ಮಾಡಿದ್ದೀರಿ. ಏನೋ ಗೃಹ ಬಳಕೆದು ₹60 ಹೆಚ್ಚಿಗೆ ಮಾಡಿದ್ರಿ. ಕಮರ್ಷಿಯಲ್ದು ನೀವು 3,500 ಬೆಲೆ ಮಾಡಿಬಿಟ್ರಿ. ನಟರಾಜ್ ಗೌಡ, ಯಾಕೆ ಅಂತಂದ್ರೆ ಕ್ರೂಡ್ ಆಯಿಲ್ನ ದರ ದೊಡ್ಡ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗಿದೆ. ಕರೆಕ್ಟ್. ಓಷನ್ ಫ್ರೈಟು ನಮ್ದು ಜಾಸ್ತಿ ಆಗಿದೆ. ಕರೆಕ್ಟ್. ಇನ್ಶೂರೆನ್ಸ್ ಚಾರ್ಜು ಜಾಸ್ತಿ ಆಗಿದೆ. ಸರಿ. ಈ ಹಂತದಲ್ಲಿ ದರ ಜಾಸ್ತಿ ಮಾಡದೆ ಬೇರೆ ದಾರಿ ಏನಿದೆ ಕೇಂದ್ರ ಸರ್ಕಾರ? ಇಲ್ಲ, ಕರೆಕ್ಟ್, ನೀವು ಈ ಮಾತು ಸರಿ ಇದೆ. ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಾಗ ಆ ಸಮಯದಲ್ಲೇ ಕೇಂದ್ರ ಸರ್ಕಾರ ಜನತೆ ಸಹಾಯಕ್ಕೆ ಬರಬೇಕಾಗಿರೋದು. ಏನು, ನೀವು ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದ್ರಿ, ವೆಲ್ಕಮ್. ಅದು ಯಾಕಂದರೆ ಅವಾಗ ಬ್ಯಾಲೆನ್ಸ್ ಆಗುತ್ತೆ, ಸರ್ಕಾರಕ್ಕೆ ಆದಾಯ ಕಡಿಮೆ ಆಗುತ್ತೆ ಹೊರತು ತೈಲ ಕಂಪನಿಗಳಿಗೆ ನಷ್ಟ ಆಗೋದಿಲ್ಲ. ಬಟ್ ಅದು ಸಾಲ್ತಿಲ್ಲ ಅಂತ ಕೇಳಿ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ $40 ಪರ್ ಬ್ಯಾರಲ್ ಇದ್ದಾಗ ಆಗ ಬಂದಂತಹ ವಿಂಡ್ಫಾಲ್ ಗೈನನ್ನು, ಲಾಭವನ್ನು 2025ರಲ್ಲಿ ಬಿಟ್ಬಿಡಿ, ಅದಕ್ಕಿಂತ ಮುಂಚೆ ಬಿಟ್ಬಿಡಿ. ಕನ್ಸಂಪ್ಷನ್ ಎಷ್ಟಿತ್ತು? ಕೊರೋನಾ ಟೈಮ್ ಅಂತ ಹೇಳಿದ್ವಿ ನಾನು. 2025 ಹೇಳ್ತಾ ಇದ್ದೀನಿ. ಕೇಳಿ, ಇರಾನ್ ಯಾವುದು ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಮಯದಲ್ಲೂ ಕೂಡ ನಮಗೆ $40 ಪರ್ ಬ್ಯಾರಲ್ ಬಂದಿದೆ. ನೀವು ಅವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಆದಾಗ ಬಂದಂಥ ವಿಂಡ್ಫಾಲ್ ಗೈನನ್ನು ಲಾಭ ಯಾರಿಗೆ ಮಾಡಿಕೊಟ್ರಿ? ಜನಸಾಮಾನ್ಯರು ಕಮ್ಮಿ ಆಯ್ತಾ ಬೆಲೆ? ಅವಾಗ ₹60, ₹70 ಆಯ್ತಾ? ಆಗಲಿಲ್ವಲ್ಲ. ಸೊ ನೀವು ಗೇನನ್ನು ತೈಲ ಕಂಪ್ನಿಗಳಿಗೆ ಮಾಡಿಕೊಟ್ರಿ, ಈಗ ನಷ್ಟವನ್ನು ಮಾತ್ರ ಜನಸಾಮಾನ್ಯರ ಮೇಲೆ ಹಾಕುವಂಥದ್ದ? ಯಾವ ನ್ಯಾಯ ಇದು? ಚಿನ್ನ ಖರೀದಿಯ ವಿಚಾರದಲ್ಲಿ ಈಗ ಚಿನ್ನ ಖರೀದಿ ವಿಷಯದಲ್ಲಿ ಒಂದು ಕರೆಕ್ಟು. ಯಾಕೆ ನಿಮಗೆ ಇವಾಗ ಫಾರಿನ್ ರಿಸರ್ವ್ ಏನಿದೆ ನಿಮ್ಮದು ಕಡಿಮೆ ಆಗ್ತಾ ಇದೆ ಅಂತ ನೀವು ಹೇಳ್ತೀರಿ, ಕರೆಕ್ಟ್. ಚಿನ್ನ ಮೇಲೆ ಮಾತ್ರನಾ? ಇಲ್ಲಿರ್ತಕ್ಕಂತಹ FDI ವಾಪಸ್ ವಿಡ್ರಾ ಮಾಡ್ತಾ ಇದಾರಲ್ಲ ಇಂಟರ್ನ್ಯಾಷನಲ್ ಕಂಪನೀಸ್ಗಳು, ಬೇರೆ ಕಂಪನಿಗಳು, ಫಾರಿನ್ ಕಂಪನಿಗಳು, ಅದ್ರ ಕಡೆ ನಿಮ್ಗೆ ಗಮನ ಇಲ್ವಾ? ಅತಿಥಿಗಳನ್ನ ಕೂಡ ನಾನು ವೆಲ್ಕಮ್ ಮಾಡ್ಕೋತೀನಿ. ನಮ್ಮ ಜೊತೆಗೆ ಚಿನ್ನ ಮಾರಾಟಗಾರರ ಸಂಘದ ಅಧ್ಯಕ್ಷರು, ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತ TS ಶರವಣ ಅವರು ನಮ್ಮ ಜೊತೆಗಿದ್ದಾರೆ. ಶರವಣ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಈ ನಿರ್ಧಾರವನ್ನ, ಬೇಸಿಕ್ ಕಸ್ಟಮ್ ಡ್ಯೂಟಿಯನ್ನ ಜಾಸ್ತಿ ಮಾಡಿರುವಂತ ನಿರ್ಧಾರವನ್ನ ಹೇಗೆ ನೋಡ್ತೀರಿ ತಾವು? ಹೇಗೆ ಸ್ವೀಕರಿಸ್ತೀರಿ ಇದನ್ನ? ಬಹುಶಃ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು
ಒಂದು ಹೇಳಿಕೆಯನ್ನು ಕೊಟ್ಟರು. ಹೈದರಾಬಾದಲ್ಲಿ ಯಾರು ಕೂಡ ವಿದೇಶ ಪ್ರವಾಸವನ್ನು ಕಡಿಮೆ ಮಾಡಿ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಬಳಕೆ ಮಾಡಿ ಈ ಒಂದು ಪೆಟ್ರೋಲ್ ಡೀಸೆಲ್ನ ಬಳಕೆ ಕಡಿಮೆ ಆಗಲಿ, ಮೆಟ್ರೋದಲ್ಲಿ ಓಡಾಡಿ, ಜೊತೆಗೆ 1 ವರ್ಷದ ಕಾಲ ಬಂಗಾರವನ್ನು ಖರೀದಿ ಮಾಡಬೇಡಿ ಅಂಥೇಳಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿರತಕ್ಕಂಥದ್ದನ್ನು ನಾನು ಕೂಡ ಸ್ವಾಗತ ಮಾಡಿದೆ. ಒಬ್ಬ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಅದನ್ನು ನಾನು ಕೂಡ ಸ್ವಾಗತ ಮಾಡಿದೆ. ಅದರ ಉದ್ದೇಶ ಇಷ್ಟೇ ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಏನೇ ಒಂದು ವಸ್ತುಗಳನ್ನು, ಪ್ರಾಡಕ್ಟ್ಗಳನ್ನು ನಮ್ಮ ದೇಶದಲ್ಲಿ, ಅದು ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗೋಲ್ಡ್ ಆಗಲಿ, ನಮ್ಮಲ್ಲಿ ಯಾವುದೇ ಉತ್ಪಾದನಾ ಕೇಂದ್ರಗಳು ಇಲ್ಲ. ನಾವು ಇಲ್ಲಿ ಯಾವುದು ಕೂಡ ಇಲ್ಲಿ ಪ್ರೊಡಕ್ಷನ್ ಮಾಡೋಕ್ಕೂ ಆಗೋದು ಇಲ್ಲ. ಆ ಕ್ವಾರಿಗಳು ನಮ್ಮಲ್ಲಿ ಇಲ್ಲ. ನಾವು ಎಲ್ಲವನ್ನು ಕೂಡ 1000 ಟನ್ನುಗಳ ಮೇಲೆ ನಾವು ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ಕೋತೀವಿ. ಈ ಇಂಪೋರ್ಟ್ ಮಾಡೋ ಸಂದರ್ಭದಲ್ಲಿ ನಾವು ಡಾಲರ್ಸ್ ಬಳಕೆಯನ್ನು ನಾವು ಪೇಮೆಂಟ್ ಮಾಡಬೇಕಾಗಿರೋ ಅನಿವಾರ್ಯತೆ ಇರತಕ್ಕಂಥದ್ದು. ನಮ್ಮ ಕರೆನ್ಸಿ ಏನಿದೆ, INR ಏನಂತ ಏನು ಕರಿತೀವಿ, ಇಂಡಿಯನ್ ರುಪೀಸು, ಅದು ರೂಪದಲ್ಲಿ ನಾವು ಕೊಡಲಿಕ್ಕೆ ಬರೋದಿಲ್ಲ. ಅದರಿಂದ ವಿದೇಶ ವಿನಿಮಯ ಏನಾಗ್ತಾ ಇದೆ ಅದಕ್ಕೆ ಕಡಿವಾಳ ಹಾಕಬೇಕು. ಅದನ್ನು ನಮ್ಮ ಎಕಾನಮಿ ಮತ್ತು ನಮ್ಮ ದೇಶ ಒಂದು ಬಲಿಷ್ಠ ದೇಶವಾಗಿ ಇರಬೇಕು ಅಂತೇಳಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅದನ್ನು ಅವರು ರಾಷ್ಟ್ರದ ಜನರ ಮುಂದೆ ಮನವಿ ಮಾಡಿದ್ದಾರೆ. ಅವರು ಎಲ್ಲಿ ಕೂಡ ಆರ್ಡರ್ ಮಾಡಿಲ್ಲ. ಆರ್ಡರ್ ಬೇರೆ, ಮನವಿ ಬೇರೆ. ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡಿದೆ. ಯಾಕೆಂದ್ರೆ ನಾನು ಹೇಳೋದು, ರಾಕೇಶ್, ಇವತ್ತು ರಕ್ಷತ್ ಅವರೇ, ನಾನು ಹೇಳೋದು, ಇವತ್ತು ಈ ಗೋಲ್ಡಲ್ಲಿ 2 ವಿಧಾನ ಬರುತ್ತೆ. ನೀವು ಅರ್ಥ ಮಾಡ್ಕೋಬೇಕು. ಒಂದು ಬಂಡವಾಳ ಹೂಡಿಕೆ ಚಿನ್ನ, ಮತ್ತೊಂದು ದಿನನಿತ್ಯ ಬಳಕೆ ಮಾಡುವಂತ ಚಿನ್ನ. ಬಂಡವಾಳ ಹೂಡಿಕೆ ಚಿನ್ನ ಅಂದ್ರೆ ಏನು? ಗೋಲ್ಡ್ ಕಾಯಿನ್ಸು, ಗೋಲ್ಡ್ ಬಿಸ್ಕಟ್ಟು, ಗೋಲ್ಡ್ ಬಾರು, ಈ ತರದ್ದು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಎಕ್ಸಸ್ ದುಡ್ಡು ಇರತಕ್ಕಂಥವರು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಂಡವಾಳ ಹೂಡಿಕೆ ಮಾಡ್ತಾರೆ. ಅಂದ್ರೆ ಒಂದು 6 ತಿಂಗಳಿಗೆ, 1 ವರ್ಷಕ್ಕೆ, 2 ವರ್ಷಕ್ಕೆ. ಅಲ್ಲ ಶರವಣ ಅವರೇ, ಈಗ ರೇಟ್ ಜಾಸ್ತಿ ಆದಾಗ ಎಲ್ಲದಕ್ಕೂ ಆಯ್ತಲ್ಲ. ಇನ್ನೇನೋ ನನ್ನ ಮಕ್ಕಳಿಗೆ ಮದುವೆ ಆಡಬೇಕು. ಈಗ ಕಸ್ಟಮ್ ಡ್ಯೂಟಿ ಜಾಸ್ತಿ ಮಾಡಿದ ಪರಿಣಾಮ ರೇಟ್ ಜಾಸ್ತಿ ಮಾಡಿದಾಗ ಹೂಡಿಕೆಯ ಚಿನ್ನಕ್ಕೆ ಮಾತ್ರ ರೇಟ್ ಜಾಸ್ತಿ ಅಂತ ಬರಲ್ಲ, ಎಲ್ರಿಗೂ ಜಾಸ್ತಿ. ಒಂದ್ ನಿಮಿಷ ನನಗೆ 5 ನಿಮಿಷ ಮಾತಾಡಕ್ ಬಿಟ್ಬಿಡಿ. ಆಮೇಲೆ ನೀವು ಏನ್ ಬೇಕಾದ್ರೆ ಕೇಳಿ, ನಾನು ಮಾತಾಡ್ತೀನಿ. ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ದಯಮಾಡಿ ನಾನು ಹೇಳ್ತಾ ಇರತಕ್ಕಂಥದ್ದು, ಈ ಒಂದು ಬಂಡವಾಳ ಹೂಡಿಕೆ ಚಿನ್ನವನ್ನ ಯಾರು ಕನ್ಸ್ಯೂಮರ್ಗೂ ಮಾರಾಟ ಮಾಡ್ತಾರೆ ಅದನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಬೇಕು. ನಾನು ಹೇಳ್ತೀನಿ ಕೇಳಿಲಿ. ಈ ಗೋಲ್ಡ್ ಕಾಯಿನ್ಸು, ಗೋಲ್ಡ್ ಬಿಸ್ಕಟ್, ಗೋಲ್ಡ್ ಬಾರು ಯಾರು ಕೂಡ ಕನ್ಸ್ಯೂಮರ್ಗೆ ಸೇಲ್ ಮಾಡಬಾರ್ದು. ಇದನ್ನ ಕೇಂದ್ರ ಸರ್ಕಾರ ಆರ್ಡರ್ ಮಾಡಿದ್ರೆ 50% ಗೋಲ್ಡ್ ಬಳಕೆ ಕಡಿಮೆ ಆಗುತ್ತೆ. ಈ ಡಾಲರ್ಸು, ಈ ಇಂಪೋರ್ಟ್ ಮಾಡೋದು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ದಿನನಿತ್ಯ ಬಳಕೆ ಮಾಡ್ತೀವಲ್ಲ, ಒಂದು ಮದುವೆ, ಒಂದು ಮಂಗಲಸೂತ್ರ ಬೇಕೇ ಬೇಕು, ಒಂದು ಎಂಗೇಜ್ಮೆಂಟು, ಒಂದು ಉಂಗುರ ಬದಲಾವಣೆ ಮಾಡಿಕೊಳ್ಳೇಬೇಕು, ಒಂದು ಮಗು ನಾಮಕರಣ, ಒಂದು ಮಗು ಜನಿಸಿದಾಗ, ಒಂದು ಕಿವಿ ಚುಚ್ಚಿದಾಗ ಮುರ ಇರ್ಬೋದು, ಒಂದು ವಾಲೆ ಜುಮ್ಕಿ, ಇಂಥದ್ದೆಲ್ಲ ಕೇಳುವುದು ನಮ್ಮ ಸಂಪ್ರದಾಯದ ಆಭರಣಗಳಿದೆ. ನಮ್ಮ ಒಂದು ಕಲ್ಚರ್ ಏನಿದೆ ಅದಕ್ಕೆ ತಕ್ಕಂತ ಬಳಕೆ ಮಾಡೋದನ್ನ ಬಳಕೆ ಮಾಡ್ಕೋಬೇಕು. ಅದನ್ನು ಬಿಟ್ಟು ಇವತ್ತು ಬಹಳ ಜನ ಅವರವರ ಮನೆಗಳಲ್ಲಿ ಹಳೆ ಚಿನ್ನ ಇಟ್ಕೊಂಡಿದ್ದಾರೆ, ಓಲ್ಡ್ ಗೋಲ್ಡ್. ಅದನ್ನ ಹೊರಗಡೆ ತರಬೇಕು. ತಂದು ಅವ್ರಿಗೆ ಏನ್ ಬೇಕೋ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಥ ಕೆಲಸ ಆಗಬೇಕು. ಹೊಸದಾಗಿ ದುಡ್ಡು ಕೊಟ್ಟು ತಗೊಳ್ಳೋದು ಕೂಡ ಕಡಿಮೆ ಆಗಬೇಕು ಅನ್ನೋದು ನನ್ನ ವಾದ. ಆಮೇಲೆ ಇವತ್ತು ತಾವು ಏನು ಕೇಳ್ತಾ ಇದ್ದೀರಿ ರಕ್ಷಿತ್ ಅವರೇ, ಈ ಒಂದು ಇಂಪೋರ್ಟ್ ಟ್ಯಾಕ್ಸು ಅದು ಏನು ಜಾಸ್ತಿ ಮಾಡಿದ್ದಾರೆ, ಇದು ಕೂಡ ಈ ಒಂದು ಕಳ್ಳ ವಹಿವಾಟಿಗೆ ಒತ್ತು ಕೊಟ್ಟಂಗ ಆಗುತ್ತೆ. ಶರವಣ ಅವರೇ, ನನ್ನ ಪ್ರಶ್ನೆ ಇರೋದು ಇದೆ ಕಸ್ಟಮ್ಸ್ ಡ್ಯೂಟಿ. ಶರವಣ ಅವರೇ, ಇಲ್ಲಿ ಕೇಳಿಸ್ಕೊಳ್ಳಿ. ಸರ್ಕಾರ ಬೇಸಿಕ್ ಕಸ್ಟಮ್ ಡ್ಯೂಟಿಯನ್ನು 6% ಇದ್ದಿದ್ದನ್ನು 15% ಮಾಡಿತು. ಕಾರಣ ಏನು ಅಂತಂದ್ರೆ ಹೂಡಿಕೆ ಮಾಡೋದು. ತಾವು ಈಗಾಗಲೇ ಹೇಳಿದ್ರಿ, ಹೆಚ್ಚು ದುಡ್ಡಿದ್ದವರು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಿದ್ದಾರೆ ಅಂತ. ಈಗ ಮಂಗಳಸೂತ್ರ ಖರೀದಿ ಮಾಡೋರು ಕೂಡ ಇದೇ ದುಡ್ಡಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡಬೇಕಲ್ಲ. ಎಲ್ರಿಗೂ ಒಂದೇ ತಾನೇ ನಿಯಮ ಜಾರಿ ಆಯ್ತು. ಇಲ್ಲಿ ಸರ್ಕಾರ ಮಾಡಿದ ಸರಿ ಇದೆ, ಮಾಡಿದ ರೀತಿ ಸರಿ ಇದೆಯಾ ಅಂತ ಕೇಳಿದ್ದ ಬಂದೆ. ಹೌದು,
ನಾನು ಅದನ್ನೇ ಹೇಳಕ್ ಬಂದೆ. ಇವತ್ತು 6% ಅದು ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ಎಲ್ಲದಕ್ಕೂ ಸೇರಿ ಆವರೇಜ್ ಆಗಿ 15% ಇನ್ಕ್ರೀಸ್ ಮಾಡಿದ್ದಾರೆ ಕಸ್ಟಮ್ ಡ್ಯೂಟಿ. ಅದರಿಂದ ಇಂಪೋರ್ಟ್ ಅಂದ್ರೆ ಗೋಲ್ಡ್ ಕಡಿಮೆ ಇಂಪೋರ್ಟ್ ಆಗ್ಲಿ ಅನ್ನೋದು ಅವ್ರ ಉದ್ದೇಶ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಸ್ಮಗ್ಲಿಂಗು ಈ ಸ್ಮಗ್ಲಿಂಗ್ ಏನಾಗ್ತಾ ಇದೆ ಅದಕ್ಕೆ ಎಲ್ಲ ಒಂದ್ ಕಡೆ ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ. ಸ್ಮಗ್ಲಿಂಗ್ ಕಡಿಮೆ ಆಗ್ಬೇಕಂದ್ರೆ ಅದಕ್ಕೇನ್ ಮಾಡ್ತಾರೆ ಸರ್ಕಾರ ಅನ್ನೋದನ್ನು ಕೂಡ ಹೇಳ್ಬೇಕಾಗ್ತದೆ. ಇವತ್ತು ನಮ್ಮ ಇಂಡಸ್ಟ್ರಿ ಮೇಲೆ ರಕ್ಷಿತ್ ಅವರೇ ಹೇಳ್ಬಿಡ್ತೀನಿ ಕೇಳಿ, ನಮ್ಮ ಇಂಡಸ್ಟ್ರಿ ಮೇಲೆ ಬರೀ ಕರ್ನಾಟಕ ರಾಜ್ಯದಲ್ಲಿ 25,000 ಎಂಪ್ಲಾಯೀಸ್ ಇದ್ದಾರೆ. 25 ಲಕ್ಷ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಕುಟುಂಬ, ಅವರ ಒಂದು ಜೀವನ ಯಾವ ಮಟ್ಟಕ್ಕೆ ಹೋಗುತ್ತೆ, ಎಲ್ಲಿಗೂ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿರತಕ್ಕಂಥ ಅನಿವಾರ್ಯ ಇರೋದು. ಇಡೀ ದೇಶದಲ್ಲೇ 140 ಕೋಟಿ ನಮ್ಮ ಭಾರತೀಯರ ಸಂಖ್ಯೆ ಏನಿದೆ ಅದರಲ್ಲಿ 10% ನಮ್ಮ ಈ ಉದ್ಯಮಿ ಮೇಲೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುವಂತ ಕೆಲಸ ಆಗ್ತದೆ. ಮತ್ತೆ ಕೇಂದ್ರ ಸರ್ಕಾರಕ್ಕೂ ಕೂಡ GST ಏನು ಹೋಗ್ತಾ ಇದೆ ನಮ್ಮ ಒಂದು ಇಂಡಸ್ಟ್ರಿಯಿಂದ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ, ಅದಕ್ಕೂ ಕೂಡ ಪೆಟ್ಟು ಬೀಳುತ್ತೆ ಅಂತ ನಮ್ಗೆ ಅನುಮಾನ ಶುರುವಾಗಿದೆ. ಅದಕ್ಕೋಸ್ಕರ ನಾನು ಹೇಳೋದು, ಕೇಂದ್ರ ಸರ್ಕಾರ ಕೂಡಲೇ ಈ ಒಂದು ಸಾಲಿಡ್ ಗೋಲ್ಡ್ ಏನಿದೆ ಅದನ್ನ ಕನ್ಸ್ಯೂಮರ್ಗೂ ಮಾರಾಟ ಮಾಡೋದನ್ನ ಇಮಿಡಿಯೇಟ್ಲಿ ಬ್ಯಾನ್ ಮಾಡಿ ಆರ್ಡರ್ನ ಹೊರಡಿಸಬೇಕು ಅಂತ ಹೇಳಿ ನಾನು ಕೇಂದ್ರ ಸಚಿವರಾದಂತ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ, ಪ್ರಧಾನಮಂತ್ರಿಗಳಿಗೂ ಕೂಡ ನಾನು ಪತ್ರ ಬರಿತಾ ಇದ್ದೀನಿ. ನಿಮ್ ಮೂಲಕ ಕೂಡ ಅವ್ರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮಾತಾಡೋಣ ಶರವಣ ಅವರೇ, ಹಾಗೇ ಇರಿ. ಮೋಹನ್ ವಿಶ್ವ ಅವರೇ, ನೆಗಡಿ ಆಯ್ತು ಅಂತ ಮೂಗು ಕೊಯ್ಯುಕೊಳ್ಳುವಂತ ಪ್ರಯತ್ನ ಆಯ್ತಾ ಅಂತ. ಬೇಸಿಕ್ ಕಸ್ಟಮ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದ್ರೆ ಅದಕ್ಕೆ ರೀಸನ್ ಇದೆ, ಪರ್ಟಿಕ್ಯುಲರ್ ರೀಸನ್ ಇದೆ. ಇಂಪೋರ್ಟನ್ನು ನಾವು ಕಡಿತ ಮಾಡಬೇಕು, ಯಾಕಂತಂದ್ರೆ ನಮಗೆ ವಿದೇಶಿ ವಿನಿಮಯದ ಪ್ರಾಬ್ಲಮ್ ಇದೆ ಅಂತ. ಸೊ ನೀವು ಜಾಸ್ತಿ ಮಾಡುವಾಗ ಎಲ್ರಿಗೂ ಜಾಸ್ತಿ ಆಯ್ತು, ಇಲ್ಲಿ ಹೂಡಿಕೆಯವ್ರಿಗೆ ಮಾತ್ರ ಅಲ್ಲ. ನಾಳೆ ನನ್ನ ಮದುವೆ ಇದೆ, ಮಾಂಗಲ್ಯ ಖರೀದಿ ಮಾಡಬೇಕು, ಇವತ್ತೇ ರೇಟ್ ಜಾಸ್ತಿ ಆಯ್ತು. 1391 ರೂಪಾಯಿ 24 ಕ್ಯಾರೆಟಿಗೆ, 1275 ರೂಪಾಯಿ ಆಭರಣ ಚಿನ್ನಕ್ಕೆ ಜಾಸ್ತಿ ಆಯಿತು. ಹೊಡೆತ ಎಲ್ರಿಗೂ ಬಿತ್ತಲ್ವಾ ಅಂತ. ಇಲ್ಲ ರಕ್ಷಿತ್, ಇಲ್ಲಿ ಹೌದು ಇದರಿಂದ ಬೆಲೆ ಸ್ವಲ್ಪ ಏರಿಕೆ ಆಗಿರ್ಬೋದು, ಇಲ್ಲ ಅಂತ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಟೈಮಲ್ಲಿ ನೆಸೆಸಿಟಿ ಇತ್ತು ರಕ್ಷಿತ್. ಬಿಕಾಸ್ ನೀವು ಓವರ್ ಆಲ್ ಒಂದು ದೇಶದ ಒಂದು ಪರಿಸ್ಥಿತಿನ, ಕರೆಂಟ್ ಸಿಚುವೇಶನ್ನ ನೀವು ಈ ಗ್ಲೋಬಲ್ ವಾರ್ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಒಂದು ಡಿಸಿಷನ್ ತಗೊಳ್ಳೋಂಥ ಅಗತ್ಯ ನಿಜವಾಗ್ಲೂ ಇತ್ತು. ಯಾಕಂತ ಹೇಳಿದ್ರೆ ನೀವು ಚಿನ್ನ ಕಡಿಮೆ ಮಾಡಬೇಕು ಅಂತ ಹಂಗೆ ಇಟ್ಕೊಂಡ್ರೆ ಈ ಕಡೆ ನಿಮಗೆ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಬೀಳುತ್ತೆ ಹೊರೆ, ಮತ್ತೊಂದ್ರ ಮೇಲೆ ಫರ್ಟಿಲೈಸರ್ಸ್ ಮೇಲೆ ಹೊರೆ ಜಾಸ್ತಿ ಬೀಳುತ್ತೆ, ಅಡುಗೆ ಎಣ್ಣೆ ಮೇಲೆ ಹೊರೆ ಜಾಸ್ತಿ ಬೀಳುತ್ತೆ. ಸೊ ಓವರ್ ಆಲ್ ನೋಡಿದಾಗ ನಿಮಗೆ ಕನ್ಸಂಪ್ಷನ್ ಬೇಸ್ ಮೇಲೆ ಮಾಡಿರ್ತಾರೆ ಡಿಸಿಷನ್ ಅವರು. ನಾನು ಅದ್ರ ಬಗ್ಗೆ ಏನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನನಗೆ ಒಂದು 2 ನಿಮಿಷ ಅನ್ಇಂಟರಪ್ಟೆಡ್ ಟೈಮ್ ಬೇಕು. ದಯವಿಟ್ಟು ಕೆಲವೊಂದು ನಂಬರ್ಸ್ ಹೇಳಬೇಕು, ಜನಕ್ಕೆ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಸ್ವಲ್ಪ ಅರ್ಥ ಆಗಬೇಕು. ರಕ್ಷಿತ್ ನೋಡಿ, ಗೋಲ್ಡ್ ವಿಚಾರದಲ್ಲಿ 2023-24ರಲ್ಲಿ ನಾವು ಒಟ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದು $45 ಬಿಲಿಯನ್ ಅಮೆರಿಕನ್ ಡಾಲರ್ಸ್. ವೆರಾಸ್ 25-26ರಲ್ಲಿ $71.98 ಅಮೆರಿಕನ್ ಬಿಲಿಯನ್ ಡಾಲರ್ಸ್. ಅಂದ್ರೆ 1.5 ವರ್ಷದಲ್ಲಿ 160% ಜಾಸ್ತಿ ಆಗಿದೆ ಗೋಲ್ಡ್ ಇಂಪೋರ್ಟ್. 160% ಕಡಿಮೆ ಅಲ್ಲ ಇದು. ಸೊ ನಿಮಗೆ ಈ ಗೋಲ್ಡ್ ಇಂಪೋರ್ಟ್ ಮಾಡ್ಕೊಂಡಾಗ ನೀವು ಡಾಲರ್ಸ್ ಅಲ್ಲಿ ಪೇ ಮಾಡಬೇಕು ಅಂತ ಬಂದಾಗ ಆಬ್ವಿಯಸ್ಲಿ ಡಾಲರ್ಸ್ ಮೇಲೆ ಪ್ರೆಷರ್ ಬಿದ್ದೇ ಬೀಳುತ್ತೆ. ಭಾರತದ ಒಟ್ಟಾರೆ ಒಂದು 4 ಮೇಜರ್ ಕಾಂಪೊನೆಂಟ್, ಕ್ರೂಡ್ ಆಯಿಲ್, ಗೋಲ್ಡ್, ಫರ್ಟಿಲೈಸರ್ಸ್, ಅಡಿಗೆ ಎಣ್ಣೆನಲ್ಲಿ ಗೋಲ್ಡ್ 10-12% ಆಫ್ ದಿ ಟೋಟಲ್ ಇಂಪೋರ್ಟ್ಸ್ ಬರುತ್ತೆ ನಿಮಗೆ. ನೀವು ಅದನ್ನ 25-26 ಏನಾರು ಕನ್ವರ್ಟ್ ಮಾಡಿದ್ರೆ 5,97,000 ಕೋಟಿ ವರ್ತ್ ಗೋಲ್ಡ್ ನಾವು 25-26ರಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದೀವಿ. ಅದರ ನೇರ ಪರಿಣಾಮ ಡಾಲರ್ಸ್ ಮೇಲೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇರಾನ್ ಅಮೆರಿಕ ವಾರಿನ ಪರಿಣಾಮವಾಗಿ ವಾರ್ಗಿಂತ ಹಿಂದೆ 89 ರೂಪಾಯಿ ಪರ್ ಡಾಲರ್ ಇದ್ದಂತ ಒಂದು INR ಡಾಲರ್ ಇವತ್ತು 95-96ಕ್ಕೆ ಹೋಗ್ಬಿಟ್ಟಿದೆ. ಆಯ್ತಾ, ತಿರ್ಗಾ ಪರ್ ಬ್ಯಾರೆಲ್ ರೇಟ್ ನಿಮಗೆ 66-67 ರೂಪಾಯಿ ಇದ್ದಿದ್ದು ಇವತ್ತು 105 ರೂಪಾಯಿಗೆ ಹೋಗ್ಬಿಟ್ಟಿದೆ. ನನ್ನ ಸ್ನೇಹಿತರು ಹೇಳ್ತಾರೆ $40 ರೂಪಾಯಿ ಬಂದಿತ್ತು, $40 ಬಂದಿತ್ತು ಅಂತ. 2020ರಿಂದ ಈಚೆಗೆ ಯಾವತ್ತು $40 ಬಂದೇ ಇಲ್ಲ. $71, $100, $78, $66-67 ಈ ವರ್ಷ ಬಂದಿರೋದು ಫೆಬ್ರವರಿ ತಿಂಗಳಲ್ಲಿ ಅಷ್ಟೇ. ಆಯ್ತಲ್ಲ, ಆತರ ಯಾವತ್ತು ವಿನ್ಫಾಲ್ ಗೇನ್ ಆಗೇ ಇಲ್ಲ ಆಯಿಲ್ ಪ್ರೊಡಕ್ಷನ್ ಕಂಪನಿಗಳಿಗೆ. ಅದು ತಪ್ಪು ಮಾಹಿತಿ. ಈ ರೀತಿ ನೋಡ್ತಾ ಹೋದ್ರೆ ಒಂದ್ ನಿಮಿಷ, ನೀವು ಈ ರೀತಿ ನೋಡ್ತಾ ಹೋದ್ರೆ ರಕ್ಷತ್, ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ 25-26ರಲ್ಲಿ ಕ್ರೂಡ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ಕೊಂಡಿರೋದು 11.5 ಲಕ್ಷ ಕೋಟಿ. ಎಷ್ಟು ವರ್ಷಕ್ಕೆ? ತಿಂಗಳಿಗೆ 95,600 ಕೋಟಿ, ಪ್ರತಿನಿತ್ಯ 3,145 ಕೋಟಿ. ಇದು 25-26ರ ಕ್ರೂಡ್ ಆಯಿಲ್ ಡೇಟಾ. ವೆರಾಸ್ ವಾರ್ ಆದ ನಂತರ ನಿಮಗೆ ಫೆಬ್ರವರಿ ಮಾರ್ಚ್ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ 95,000 ಕೋಟಿ ಇದ್ದಂತ ತಿಂಗಳ ಒಂದು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾರ್ಚ್ ತಿಂಗಳಲ್ಲಿ ಏಕಾಏಕಿ 1,13,000 ಕೋಟಿ ಕೊಟ್ಟಾಯ್ತು. ಅಂದ್ರೆ 18,000 ಕೋಟಿ ಒಂದೇ ತಿಂಗಳಲ್ಲಿ ಜಾಸ್ತಿ ಆಯ್ತು. ಯಾಕಂತ ಹೇಳಿದ್ರೆ ಬಿಕಾಸ್ ಆಫ್ ಇರಾನ್ ಅಮೆರಿಕ ವಾರ್.
ಇದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಅದ್ರ ಮೇಲೆ ಪ್ರೆಷರ್ ಬೀಳಬಾರ್ದು ಡಾಲರ್ ಮೇಲೆ ಅಂತ ಹೇಳ್ಬಿಟ್ಟು ನೀವು ಇಂಪೋರ್ಟ್ ನ ಕಡಿಮೆ ಮಾಡಿ, ಗೋಲ್ಡ್ ಯೂಸೇಜ್ ನ ಕಡಿಮೆ ಮಾಡಿ ಅಂತ ಹೇಳಿದ್ದೆ ಹೊರತು ಮತ್ತಿನ್ನೇನು ಅಲ್ಲ. ತಿರ್ಗಾ ಅವ್ರು ಇಲ್ಲಿ ಕುತ್ಕೊಂಡು ಈಗ ರಾಜಕೀಯಕ್ಕೆ ಬರ್ತೀನಿ ನಾನು. ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಎಲ್ಲಾ ಕಡೆನೂ, ಜನಗಳಿಗೆ ಏನೋ ಹಿಂಗ್ ಮಾಡ್ಬೇಕಿತ್ತು ಹಂಗ್ ಮಾಡ್ಬೇಕಿತ್ತು ಅಂತ ಹೇಳ್ಬಿಟ್ಟು. ಈಗ ಇರಾನು ಇಸ್ರೇಲು ವಾರ್ ಕಾನ್ಫ್ಲಿಕ್ಟ್ ಇದೆಯಪ್ಪ, ಅದಕ್ಕೋಸ್ಕರ ಈ ತರ ಡಿಸಿಷನ್ ತಗೊಂಡಿದೀವಿ. ವೇರಾಸ್ ಹಿಂದಿನ ಕಾಲಕ್ಕೆ ಹೋದ್ರೆ 2012ರಲ್ಲಿ ಇವರ ಒಂದು ಪಿ ಚಿದಂಬರಂ ಹೇಳಿಲ್ಲ ಹೊತ್ತು ವಿತ್ತ ಸಚಿವರು ಚಿನ್ನ ಬಳಕೆ ಕಡಿಮೆ ಮಾಡಿ ಅಂತ. ಅವಾಗ ಯಾವ ವಾರ ಇತ್ತು, ಏನ್ ಸಮಸ್ಯೆ ಆಗಿತ್ತು ಜಗತ್ನಲ್ಲಿ? ಅಷ್ಟೇ ಯಾಕೆ 2008ರಲ್ಲಿ ವೀರಪ್ಪ ಮೊಯ್ಲಿ ಅವರು ಪೆಟ್ರೋಲ್ ಬಂಕ್ 8 ಗಂಟೆ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿದ್ರು, ಯಾವ ವಾರ ಇತ್ತು, ಏನ್ ಸಮಸ್ಯೆ ಇತ್ತು? ಮನಮೋಹನ್ ಸಿಂಗ್ ಅವರು ಬೆಲೆ ಏರಿಕೆ ನಡುವೆ ಬದುಕೋದನ್ನ ಕಲಿಬೇಕು ಅಂತ ಹೇಳಿದ್ರು, ಏನ್ ಸಮಸ್ಯೆ ಇತ್ತು ಅವಾಗ ಏನೂ ಸಮಸ್ಯೆ ಇರಲಿಲ್ಲ. ಅವಾಗ ಇವ್ರು ಮಾತ್ರ ಬಾಯಿಗೆ ಬಂದಂಗೆ ರೇಟ್ ಜಾಸ್ತಿ ಮಾಡ್ಬೋದು, ಜನಕ್ಕೆ ಕಮ್ಮಿ ಕೊಡಿರಿ ಅಂತ ಹೇಳ್ಬೋದು. ವೇರಾಸ್ ಇವಾಗ ಜಗತ್ನಲ್ಲಿ ಸಮಸ್ಯೆ ಇದೆ, ಇರಾನ್ ಅಮೆರಿಕ ವಾರ ಆಗ್ತಾ ಇದೆ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಯಾವಾಗ ನಿಲ್ಲುತ್ತೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಹೇಳಿದ್ರಿ, ನಾನು ಆರ್ಥಿಕ ತಜ್ಞರು ಕೇಶವ್ ಅವರನ್ನ ಕೂಡ ಪಾಯಿಂಟ್ ಹೇಳ್ಬಿಡ್ತೀನಿ. ಈ ತರ ಕ್ರೈಸಿಸ್ ನಡುವೆ ಕೂಡ ನೋಡು, ಭಾರತದಲ್ಲಿ ಕಳೆದ 60 ದಿವಸಗಳಿಂದ ವಾರ ಶುರುವಾಗಿದೆ, ಒಂದೇ ₹1 ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿಲ್ಲ. ವೆರಾಸ್ ಇನ್ನು ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದೆ ಕೇಂದ್ರ ಸರ್ಕಾರ, ಗೊತ್ತಾಯ್ತಲ್ವಾ? ಚಿನ್ನದ ಬಗ್ಗೆ ಮಾತಾಡ್ತಾ ಇದ್ವಿ, ನಾನು ಚಿನ್ನಕ್ಕೆ ಸೀಮಿತವಾಗಿ ನಾನು ನಟರಾಜ್ ಗೌಡರಿಂದ ಪ್ರತಿಕ್ರಿಯೆಯನ್ನು ಕೇಳಿದ್ವಿ. ಚಿನ್ನಕ್ಕೆ ಸೀಮಿತವಾಗಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದರ ಹಿಂದೆ, ಕಸ್ಟಮ್ ಡ್ಯೂಟಿಯನ್ನು ಜಾಸ್ತಿ ಮಾಡೋದರ ಹಿಂದೆ ಸದುದ್ದೇಶ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಜವಾಬ್ದಾರಿ ಅಲ್ವಾ ನಮ್ಮ ನಾಗರಿಕರು? ಈಗ ಒಂದು ನಿಮಿಷ, ಇವರು ಯಾರು ಇಂಪೋರ್ಟ್ ಮಾಡ್ಕೋತಾರೋ ಇಂಪೋರ್ಟೇ ಬ್ಯಾನ್ ಮಾಡಿಬಿಡಿ, ತೊಂದರೆ ಇಲ್ಲ. ನೀವೇನು ನಿಮ್ಮ ಲೆಕ್ಕ ಏನು? ಇಂಪೋರ್ಟ್ ಸ್ಟಾಪ್ ಆದರೆ ನೀವು ರೂಪಾಯಿ ವ್ಯಾಲ್ಯೂ ಗಟ್ಟಿಯಾಗಿರ್ತದೆ, ಬೀಳಲ್ಲ. ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನು ಬ್ಯಾನ್ ಮಾಡೋದಕ್ಕೆ ಕೇಳಿ ಈಗ ಆಯ್ತು. ನೀವು ಈಗ ಸರವಣರು ಒಂದು ಸಲಹೆ ಕೊಟ್ಟರು, ಯಾರು ಹೂಡಿಕೆಗೋಸ್ಕರ, ಚಿನ್ನದ ಮೇಲೆ ಹೂಡಿಕೆಗೋಸ್ಕರ ಮಾಡ್ತಾರೋ ಅದನ್ನು ನೀವು ಬೇಕಾದರೆ ಮಾರಬೇಡಿ ಅಂತ ಹೇಳಿ ಒಂದು ನಿಯಮಗಳು ತಂದರೆ ಬೇರೆ ವಿಷಯ. ಯಾರೋ ಬಡವರು ನಾಳೆ ಮದುವೆ ಆಗ್ತದೆ, ತಾಳಿ ಕಟ್ತಾರೆ, ಆ ತಾಳಿ ಮಾಡ್ಕೋಬೇಕು, ಒಂದು ಉಂಗುರ ಮಾಡ್ಕೋಬೇಕು, ಒಂದು ಮೂಗುತಿ ಮಾಡ್ಕೋಬೇಕು, ಒಂದು ವಾಲೆ ಮಾಡ್ಕೋಬೇಕು, ಅದಕ್ಕೆ ನೀವು 15% ಸುಂಕ ಹಾಕಿದ್ರೆ ನೀವು ಬಡವರ ಮೇಲೆ ಒಡೆದಂಗೆ ನೀವು. ಯಾಕಂದರೆ ನಿಮ್ಮ ನೀತಿಗೋಸ್ಕರ, ನೀವು ಅಸಮರ್ಥತೆಗೋಸ್ಕರ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತೀರೇನು? ನಿಮಗೆ ಮಾಹಿತಿ ಇರಲಿ, ಕಳೆದ 5 ತಿಂಗಳಲ್ಲಿ ಭಾರತಕ್ಕೆ ಬಂದಿರೋ FDIಗಿಂತ ಔಟ್ಫ್ಲೋ ಜಾಸ್ತಿ ಆಗಿದೆ. ಔಟ್ಫ್ಲೋ ಹೆಂಗಾಗಿದೆ? ಜನವರಿ ಒಂದೇ ತಿಂಗಳಲ್ಲಿ -$1.4 ಬಿಲಿಯನ್ ಮೈನಸ್ ಆಗಿದೆ. ಏನು ಇನ್ವೆಸ್ಟ್ಮೆಂಟ್, ನೇರ ಇನ್ವೆಸ್ಟ್ಮೆಂಟ್. FDI ಯುದ್ಧನೇ ಕಾರಣ. ಅಲ್ಲೂ ಪ್ರಾಬ್ಲಮ್ ಇರೋದು ಯುದ್ಧದ್ದೇ. ಜನವರಿ ಯುದ್ಧ ಆಯ್ತಾ? ಜನವರಿನಲ್ಲಿ ಯುದ್ಧ ಆಯ್ತಾ? ನಾನು ನಿಮಗೆ ಜನವರಿ ಮಾತ್ರ ಹೇಳಿದೆ. ನಾನು ಅದಕ್ಕೆ ಯುದ್ಧ ಶುರುವಾಗಿದ್ದು ಫೆಬ್ರವರಿ ಮೇಲೆ ಹೇಳಿಲ್ಲ, ನಾನು ಮಾರ್ಚ್ ಹೇಳಿಲ್ಲ. ಜನವರಿ ಒಂದೇ ಇನ್ವೆಸ್ಟರ್ಸ್ ಈಗ ಬರ್ತಾ ಇಲ್ಲ ನಟರಾಜ್ ಗೌಡ್ರೆ. ನೋಡಿ ಕೇಳಿ, ನಾನು ನಿಮ್ಗೆ ಹೇಳ್ತೆ, ಇನ್ವೆಸ್ಟ್ಮೆಂಟ್ ಜೊತೆಗೆ -$1.4 ಬಿಲಿಯನ್ ಮೈನಸ್ ಆಗಿದೆ ಭಾರತದಲ್ಲಿ ಇನ್ವೆಸ್ಟ್ಮೆಂಟು. ಅದಲ್ಲದೆ ಔಟ್ಸೈಡ್ ಹೋಗ್ತಾ ಇರ್ತಕ್ಕಂಥದ್ದಕ್ಕೆ ರಿಲಯನ್ಸು, ಅದಾನಿ ಮತ್ತು ಇವೆಲ್ಲ ಆಚೆಗಡೆ ಇನ್ವೆಸ್ಟ್ ಮಾಡ್ತಾ ಇದ್ದಾವಲ್ಲ, ಕಳೆದ 5 ತಿಂಗಳಲ್ಲಿ ತಿಂಗಳಿಗೆ $3 ಬಿಲಿಯನ್. ಈಗ ಚಿನ್ನದ ಬಗ್ಗೆ ನಿಮಗೆ ಇದಕ್ಕಿಂತ ಬೆಟರ್ ಮಾಡಬಹುದಿತ್ತು ಅಂತ ಹೇಳೋದು. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಇದಕ್ಕಿಂತ ಬೆಟರ್ ನಿರ್ಧಾರ ತೆಗೆದುಕೊಳ್ಳಿ. ನೀವು ಒಂದು ನಿಮಿಷ, ಮೋದಿಗೆ ರಾಜೀನಾಮೆ ಕೂಡ ಕೇಳಿ. ದ ಬೆಸ್ಟ್ ಕೇಳಿ, ಮೋದಿಗೆ ರಾಜೀನಾಮೆ ಅಲ್ಲ, ರಾಹುಲ್ ಗಾಂಧಿ ಇಸ್ ನಾಟ್ ಪ್ರೈಮ್ ಮಿನಿಸ್ಟರ್. ದ ಪ್ರೈಮ್ ಮಿನಿಸ್ಟರ್ ಇಸ್ ಇನ್ಕಾಂಪಿಟೆಂಟ್. ದ ಪ್ರೈಮ್ ಮಿನಿಸ್ಟರ್ ಇಸ್ ಇನ್ಕಾಂಪಿಟೆಂಟ್. He surrendered to America and he ನಟರಾಜ್ ಗೌಡ್ರೆ, ಇದಕ್ಕೆ ಸೀಮಿತವಾಗಿ ಇದಕ್ಕಿಂತ ಬೆಟರ್ ಏನು ಮಾಡಬಹುದಿತ್ತು ಸರ್ಕಾರ? ಕೇಳಿ ನೋಡ್ರಿ, ಇವರು 2008, 2012 ಉದಾಹರಣೆ ತಗೊಂಡ್ರು. 2008ರಲ್ಲಿ ಇಡೀ ಪ್ರಪಂಚದಲ್ಲಿ ರಿಸೆಷನ್ ಇತ್ತು. ಅವತ್ತು ಕೂಡ ಜನತೆ ಮೇಲೆ ಬರೆ ಹಾಕಲಿಲ್ಲ ನಾವು. ಕೇಳಿ, ಇಂಪಾರ್ಟೆಂಟ್ ಇದು, ಬಹಳ ಇಂಪಾರ್ಟೆಂಟ್. ಆಯಿಲ್ ಬಾಂಡ್ ಕೊಟ್ರಿ. ಇಲ್ಲ ಕೇಳಿ, ಅದರ ಬಗ್ಗೆ ಮಾತಾಡಿ, ಕೇಳಿ, ಸರ್ಕಾರದ ಹೊಣೆಗಾರಿಕೆ ಅದು. ಜನತೆಗೆ ಸಬ್ಸಿಡಿ ಕೊಡಬೇಕಾದ ಕಷ್ಟದಲ್ಲಿದ್ದಾಗ ನೀವು ಸಾಲ ಮಾಡ್ತೀವಿ, ಕೇಂದ್ರ ಸರ್ಕಾರ ಸಾಲ ಮಾಡುತ್ತೆ. ನೀವು ಕಳೆದ 10 ವರ್ಷಗಳಲ್ಲಿ ರಕ್ಷಣೆ ಇವರು, ನಾನು ಹೇಳ್ತೀನಿ, ಐ ಅಗ್ರಿ, ಕೇಂದ್ರ ಸರ್ಕಾರ 1.5 ಲಕ್ಷ ಕೋಟಿ ರೂಪಾಯಿ ಏನು ಸಾಲ ಫ್ಯೂಯಲ್ ಬಾಂಡ್ ಇತ್ತು ಅದನ್ನು ತೀರಿಸಿದೆ. ನಾನು ಐ ಅಗ್ರಿ. ಎಷ್ಟು ಕಲೆಕ್ಟ್ ಮಾಡಿದ್ರಿ ನೀವು ಎಕ್ಸೈಸ್ ಡ್ಯೂಟಿ ಮೇಲೆ? 30 ಲಕ್ಷ ಕೋಟಿ ನೀವು ಕಲೆಕ್ಟ್ ಮಾಡಿರೋದು. 30 ಲಕ್ಷ ಕೋಟಿ ಕಲೆಕ್ಟ್ ಮಾಡ್ಬಿಟ್ಟು 1.5 ಲಕ್ಷ ಕೋಟಿ ಮಾತನಾಡಬೇಕು. ಶೇಮ್ ಆಗ್ಬೇಕು ಮೋದಿ ಅವರಿಗೆ ಮತ್ತೆ ಬಿಜೆಪಿ ಅವರಿಗೆ. ಕೇಶವ್ ಸರ್, ಇದಕ್ಕಿಂತ ಬೆಟರ್ ಮಾಡೋದಕ್ಕೆ ಸಾಧ್ಯ ಇತ್ತಾ? ಪರ್ಟಿಕ್ಯುಲರ್ ಆಗಿ ಚಿನ್ನದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ದೇಶ ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದಾಗ, ಎಸ್ಪೆಷಲಿ ಫಾರಿನ್ ಎಕ್ಸ್ಚೇಂಜ್ ಸೇವ್ ಮಾಡ್ಲಿಕ್ಕೆ ಏನೇನ್ ಮಾಡಬಹುದು ಅಂತ
ಒಂದ್ ಕಡೆ ಈಗ ಸರ್ಕಾರ ಮನವಿ ಮಾಡ್ಕೊಂಡಿದೆ, ಮೋದಿಜಿಯವರ ಮೂಲಕ ಹೇಳ್ತಾ ಇದ್ದಾರೆ ಈ ಸಾಧ್ಯ ಆದಷ್ಟು ಕಡಿಮೆ ಮಾಡಿ ಅಂತ. ಈ RBI ಅಲ್ಲಿ ಮಾನಿಟರಿ ಪಾಲಿಸಿಯ ಟೂಲ್ಸ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಅರ್ಥಶಾಸ್ತ್ರದಲ್ಲಿ. ಅದ್ರಲ್ಲಿ ಏನ್ ಹೇಳ್ಕೊಡ್ತೀವಿ ಅಂತಂದ್ರೆ, ಫಸ್ಟ್ ಈಗ ನೀವು ಮಾರಲ್ ಸುಯೇಷನ್ ಅಂದ್ರೆ ನೀತಿಯನ್ನ ಹೇಳ್ಬೇಕು. ಯಾವಾಗ ಹಣದುಬ್ಬರ ಜಾಸ್ತಿ ಆಗಿದೆ ಆವಾಗ ನಾವು ಅದನ್ನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಬೇಕು ಅನ್ನುವಾಗ ಈ ಕಂಟ್ರೋಲ್ ಟೂಲ್ಸ್ ನ ಹೇಳ್ತೀವಿ. ಆ ಕಂಟ್ರೋಲ್ ಟೂಲ್ಸ್ ಅಲ್ಲಿ ಹೇಳುವಾಗ ಮೊದಲನೇದು, ಅದರಲ್ಲಿ ಅನೇಕ ಟೂಲ್ಸ್ ಬರುತ್ತೆ, ಅದರಲ್ಲಿ ನಿಮ್ಗೆ ಮಾರಲ್ ಸುಯೇಷನ್ ಕೂಡ ಒಂದು ಟೂಲು. ಆ ಮಾರಲ್ ಸುಯೇಷನ್ ಹೇಳುವಾಗ ಅಂದ್ರೆ ಮೊದಲು ನೀತಿ ಹೇಳ್ತೀವಿ, ನೋಡಪ್ಪ ಹಿಂಗ್ ಮಾಡಿ ಭಾರತ ದೇಶದಲ್ಲಿ ಈಗ ನಾವು ಹೆಚ್ಚು ಕಮ್ಮಿ 72 ಬಿಲಿಯನ್ ಅಷ್ಟು ನಾವು ಆಮದು ಮಾಡ್ಕೊಳ್ತಾ ಇದೀವಿ. 72 ಬಿಲಿಯನ್ ನಾವು ಆಮದು ಮಾಡ್ಕೊಳ್ಳೋದ್ರಿಂದ ಡಾಲರ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ರೂಪಾಯಿಯ ಮೌಲ್ಯ ಕುಸಿತಾ ಇದೆ, ನಾವು ಹೆಚ್ಚು ಕಮ್ಮಿ 700ರಿಂದ 1000 ಟನ್ ಗೋಲ್ಡ್ ನ ಆಮದು ಮಾಡ್ಕೊಳ್ತಾ ಇದೀವಿ. ಇವೆಲ್ಲವನ್ನ ಒಂದು ರೀತಿಯಲ್ಲಿ ಮೊನ್ನೆ ಎಲ್ಲ ಹೇಳಿದ್ದಾರೆ, ಮುಂಚೆಂದಲೂ ಹೇಳ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ವೈಡ್ ಪಬ್ಲಿಸಿಟಿ ಕೊಡ್ರೆ, ನಾನು ಹೇಳ್ತಿರೋದು ಮಾನಿಟರಿ ಟೂಲ್ಸಿನ ವಿಧಾನದಲ್ಲಿ. ಆಮೇಲೆ ಅದಕ್ಕೆ ವೈಡ್ ಪಬ್ಲಿಸಿಟಿ ಕೊಡಬೇಕು, ವೈಡ್ ಪಬ್ಲಿಸಿಟಿನೂ ಕೊಟ್ಟಿದ್ದಾರೆ ಇವಾಗ ಏನೇನು ಆಗ್ತಾ ಇದೆ ಅಂತ. ಅದ್ರ ನಂತರ ಒಂದು ಆಕ್ಷನ್ ತಗೋಬೇಕು. ಇದು ಎಲ್ಲ ನಾನು ಹೇಳ್ತಿರೋದು ನಿಮ್ಗೆ ಮಾನಿಟರಿ ಟೂಲ್ಸ್ ಆಫ್ ದಿ RBI, ಯಾವುದೇ ದೇಶದ ಕೇಂದ್ರ ಬ್ಯಾಂಕು ಮಾಡೋ ಕೆಲಸನೇ ಅದು. ಸೊ ಈಗ ಅದೇ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಗವರ್ಮೆಂಟ್ ಏನು ಯೋಚನೆ ಮಾಡ್ತಾ ಇದೆ ಅಂದ್ರೆ, ಒಂದಷ್ಟು ಇವಾಗ ನೋಡಿ ಈಗ ಅಗತ್ಯ ಇಲ್ಲ, ಈಗ ಇದು ಲಕ್ಸುರಿ ಗೂಡ್ ಆಗಿರೋದ್ರಿಂದ ನೀವು ಗೋಲ್ಡ್ ನ ಒಂದಷ್ಟು ಬೆಲೆ ಹೆಚ್ಚಳ ಮಾಡಿದ್ರೆ ಆಗ ನಮ್ಗೆ ಅದರಿಂದ ಒಂದಷ್ಟು ಜನ ಕಡಿಮೆ ಕೊಂಡ್ಕೊಳ್ಬಹುದು ಅನ್ನುವಂಥದ್ದು ಹಿಂದೆನೂ ಆಗಿದೆ ನೋಡಿ. ಲಾಸ್ಟ್ ಕೇಶವ್ ಸರ್, ಈಗ ಭಾರತದಂತ ದೇಶದಲ್ಲಿ ಚಿನ್ನ ಅನ್ನೋದು ಲಕ್ಸುರಿ ಗೂಡ್ಸ್ ಮಾತ್ರ ಅಲ್ಲ, ಅದು ಎಸೆನ್ಷಿಯಲ್ ಗೂಡ್ಸು ಕೂಡ ಹೌದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ವಿಚಾರದಲ್ಲಿ. ಸೊ ಈ ಎರಡರ ಮಧ್ಯೆ ಒಂದು ಬಹಳ ತೆಳುವಾದಂತ ಗೆರೆ ಇದೆ. ಸರ್ಕಾರ ಇದನ್ನು ಯೋಚನೆ ಮಾಡ್ಲಿಲ್ವಾ? ಅಲ್ಲ, ಖಂಡಿತ ಯೋಚನೆ ಮಾಡಿರ್ತಾರೆ ಅವರು. ಈಗ ನೋಡಿ, ಲಾಸ್ಟ್ ಟೈಮ್ ನಿಮ್ಗೆ ಹೆಚ್ಚಳ ಆದಾಗ್ಲೂ ಒಂದಷ್ಟು ಅಗತ್ಯ ಇರೋರು ಖಂಡಿತ ಕೊಂಡ್ಕೊಳ್ತಾರೆ, ಕೊಂಡ್ಕೊಳ್ಳಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಯಾರಿಗೆ ಅನಿವಾರ್ಯ ಅಲ್ಲ ಅವ್ರು ಕೊಂಡ್ಕೊಳ್ಳೋದನ್ನ ಡಿಸ್ಯೂಟ್ ಮಾಡಕ್ಕೆ. ಈಗ ನೋಡಿ, ನಾನು ಈಗ ಇನ್ನೊಂದೇನೋ 10 ವರ್ಷದ ಮುಂಚೆ ನನ್ನ ಮಗಳ ಮದುವೆಗೆ ಇವಾಗಿಂದನೇ ಸ್ವಲ್ಪ ಜೋಡಿಸ್ತಾ ಇದ್ರೆ ನನಗನ್ಸುತ್ತೆ ಇವತ್ತು ಬೆಲೆ ಜಾಸ್ತಿ ಇದೆ, ಮುಂದಿನ ವರ್ಷ ಕಡಿಮೆ ಆಗುತ್ತೆ, ನಾನು ಅವಾಗ ಯೋಚನೆ ಮಾಡೋಣ. ಈಗ ಅಗತ್ಯ ಇದ್ದವರು ಇವಾಗ ತುಂಬಾ ಅಗತ್ಯ, ಈಗ ನೀವ್ ಹೇಳ್ತಿರೋದು ಬಡವರು ತಗೊಳ್ತಾರೆ, ಅವ್ರಿಗೂ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ. ಬಡವ್ರು ಎಷ್ಟು ಗ್ರಾಮ್ ತಗೊಳ್ತಾರೆ ಅಂತ ಲೆಕ್ಕ ಇಟ್ಕೊಳ್ಳೋಣ. ಒಂದು 15 ಗ್ರಾಮ್ 10 ಗ್ರಾಮ್ ತಗೊಂಡ್ರೆ ಅವ್ರಿಗೆ ಮಾರ್ಜಿನ್ ಈಸ್ ಎಷ್ಟು ಬರ್ತಾ ಇದೆ, ಅದರಲ್ಲಿ ನಿಮ್ಗೆ 9% ಹೆಚ್ಚಳ ಆದ್ರೆ ಇಟ್ ವಿಲ್ ನಾಟ್ ಬಿ ದಟ್ ಹೈ. ಆ ತರದ ಒಂದು ಯೋಚನೆಯಲ್ಲೇ ಇದು ಮಾಡಿರೋದು. ಯಾರಿಗೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ. ಇವಾಗ ನನ್ಗೆ ಅನಿವಾರ್ಯ ಇದೆ ಅಂದಾಗ ನಾನು ಇವನ್ ಮನೆ ಕಟ್ಟುವಾಗ್ಲ ಇದು ಬ್ಯಾಂಕ್ ನ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ರು ನಾನು ತಗೊಳಲ್ವಾ? ಅದ್ ಅಗತ್ಯ ಇದ್ರೆ. ಅದಕ್ಕೆ ನಾವು ಹಿಂದೆನೆ ಸಾಕಷ್ಟು ಅರ್ಥಶಾಸ್ತ್ರದಲ್ಲಿ 1928-29 ಅಲ್ಲಿ ಒಂದು ದೊಡ್ಡ ಚರ್ಚೆ ಆಗತ್ತೆ. ರಾಟ್ಕ್ಲಿಫ್ ಕಮಿಟಿ, ಗುರ್ಲೇಶಾ ಕಮಿಟಿ ಅಂತ ಒಂದು ಚರ್ಚೆ ಆಗುತ್ತೆ. ಬೆಲೆ ಏರಿಕೆ, ಇವಾಗ ಬಡ್ಡಿ ದರ ಜಾಸ್ತಿ ಇದ್ರೆ ಜನರನ್ನ ಅದು ಡಿಸ್ಟ್ರಿಬ್ಯೂಟ್ ಮಾಡುತ್ತಾ ಇಲ್ವಾ ಅಂತ. ಇದರದ್ದು ಅನೇಕ ಚರ್ಚೆಗಳು ಅರ್ಥಶಾಸ್ತ್ರದಲ್ಲಿ ಈಗಾಗಲೇ ಆಗಿದೆ, ವಿಶ್ವದ ನಾನಾ ಕಡೆ ಆಗಿದೆ. ಅದರಲ್ಲಿ ಒಂದು ವಿಧಾನ, ಒಂದು ಪ್ರಯತ್ನ ಮಾಡೋಣ, ಒಂದಷ್ಟು ಜನರನ್ನ ಅದರಿಂದ ಹೊರಗಡೆ ತಂದ್ರೆ ಅಷ್ಟು ನಮ್ಗೆ. ಸರ್ಕಾರ ಮಾಡಿದ ಸರಿ ಇದೆ ಕೇಶವ್ ಅವರೇ. ಸರ್ಕಾರ ಈ ಹಂತದಲ್ಲಿ ಇದಕ್ಕಿಂತ ಸೂಕ್ತವಾದಂತ ನಿರ್ಧಾರವನ್ನ ಚಿನ್ನದ ವಿಚಾರದಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಖಂಡಿತ ಆದ್ರೆ ಒಂದು ಮಾತಾಡೋಣ. ನನಗೊಂದು ಬ್ರೇಕ್ನ ಸಮಯ, ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.